ಎಲ್ಲ ಹೋಗ್ತಾ ಇರೋದು ನಾವು ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಏನಕ್ಕೆ? ಸಾಲ ಪ್ರಾಬ್ಲಮ್ ಎಲ್ಲ ತೀರ್ಬೇಕು ಅಂದ್ಬಿಟ್ಟು. ಏನ್ ಬೇಡ್ಕೊಂತೀಯ? ಹೋಗಿ ಸಾಲ ಯಾರಿಗೆ ಸಾಲದ ಪ್ರಾಬ್ಲಮ್ ತೀರ್ಬೇಕು ಅಂತ? ಎಲ್ಲಾರ್ಗು. ಏನಕ್ಕೆ? ಸಾಲ ಆಯ್ತಲ್ಲ ಎಲ್ಲಾರ್ಗು, ಅದಕ್ಕೆ. ಕೆಪಾಸಿಟಿ ಕೊಟ್ಟವನೇ ದೇವ್ರು, ನಾನು ತೀರ್ಸ್ತೀನಿ. ನಿನ್ ಬಗ್ಗೆ ಹೇಳು. ನನಗೂ ಅಷ್ಟೇ. ನಮ್ಮ ನವೀನ್ ಬಾಸ್ ಕೊಡ್ತೀನಿ ಅಂತ ಹೇಳವ್ರೆ. ತಿಂಗಳು 12,000 ಕಟ್ಬೇಕು ಅವ್ರಿಗೆ. ನೀನೇನಕ್ಕೆ ಹೋಗ್ತಾ ಇದ್ಯಾ? ಅವನು ಕಾಂಟೈಮ್ EMI ಕಟ್ಲಿ ಅಂತ. ನಾನು ಇವರಿಬ್ರು ಕರೆಕ್ಟಾಗಿ ಟ್ರಾನ್ಸಾಕ್ಷನ್ ಮಾಡ್ತಾರಂತ ನೋಡಕ್ ನೋಡಿ. ಕಳ್ಳ ಇವನು, ಕಳ್ಳ ಕುಳ್ಳ. ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ಅವನ ಹತ್ರ ಪ್ರಮಾಣ ವಚನ ಸ್ವೀಕಾರ ಮಾಡೋಣ ಅಂದ್ಬಿಟ್ಟು ಫೀಸ್ ಕೊಟ್ರೆ ಕರೆಕ್ಟಾಗಿ ಕಟ್ತಾನೆ ಇಲ್ಲ ಅಂತನಾ? ಮೊನ್ನೆ ತಾನೆ 15,000 ಯಾಮರ್ಸ್ತವನೆ. ಅದನ್ನ ತೀರ್ಸಕ್ಕೆ ಇವಾಗ 1 ಲಕ್ಷ ಕೇಳ್ತಾವನೆ. ಏನೋ ಮಾಡ್ಬೇಕಲ್ಲ. ನಾನ್ ಸಾಕ್ಷಿ. ಏನ? ಓಕೆ, ಕರೆಕ್ಟಾಗಿ ಕಟ್ತೀಯಾ? ಕರೆಕ್ಟಾಗಿ ಕಟ್ತೀನಿ. ನೀವು ನೋಡ್ತಾ ಇರೋರು ನಿಮ್ ಕೈಯಲ್ಲಿ ಆಗೋದಷ್ಟು ಸಹಾಯ ಮಾಡ್ರಿ. ನೀವಪ್ಪ ಹಾಸ್ಪಿಟಲ್ ಅಡ್ಮಿಟ್ ಆಗೋ ಫೋಟೋ ತೋರಿಸು, ಸಹಾಯಧನ ಕೇಳೋಣ. ಅದೆಲ್ಲ ಬೇಡ, ಸ್ಕ್ಯಾನರ್ ಹಾಕು. ಈ ನಂಬರ್ಗೆ ಗೂಗಲ್ ಪೇ ಎಲ್ಲ ಮಾಡಿ. ಇಲ್ಲಾಂದ್ರೆ ಸ್ಯಾಲ್ರಿ ಆನ್ ಟೈಮ್ ಅವ್ರು ಫೋನ್ ಮಾಡ್ತಾರೆ. ಎಸ್ ಮ್ಯಾಮ್ 1 बजे का अंदर पे कर दूंगा मैम. ಹಂಗೆಲ್ಲ ಇಲ್ಲ ಪಾಪ, ಒಳ್ಳೆ ಹುಡುಗನೇ. ಅದ್ಯಾವ್ದೋ ಬ್ಯಾಸ್ಕೆಟ್ ಅಲ್ಲಿ ಮಾಡ್ತಾನೆ. ಬಿಗ್ ಬ್ಯಾಸ್ಕೆಟ್ ಅಲ್ಲಿ ಏನಾಗಿರೋದು ನೀವು? ಸ್ಟೋರ್ ಇನ್ಚಾರ್ಜ್. ಸ್ಟೋರ್ ಸೂಪರ್ವೈಸರ್ ಇನ್ಚಾರ್ಜ್ ಅಂತ ಬೆಳ್ತಾವನೆ. ನೋಡಿದ್ರ ಇವನು? ಎರಡು ಒಂದೇ. ಇವಾಗ ಸುಳ್ಳು ಹೇಳ್ತಾವ. ಸಾಲ ಇಸ್ಕೊಟ್ಮೇಲೆ ಹೆಂಗ್ ಫ್ರೆಂಡ್ಸ್? ಏನೋ ಯೋಚನೆ ಮಾಡ್ತಾವನೆ. ಕಾಸು ಬಂತ ಅಂತ ಮೆಸೇಜ್ ಚೆಕ್ ಮಾಡ್ತಾವನೆ. ಯೂಟ್ಯೂಬ್ ಬರ್ತಾನೆ. ಯಾವ ಗಾಡಿ? ಕರ್ನಾಟಕದಾನೆ. ಒಳ್ಳನ್ ಮಗ ಕಾಣಿಸ್ತಾ ಇಲ್ಲ ಅಲ್ಲ? ದಿಮ್ಮೇಲೆ ಕೊಡ್ತೀನಿ. ಯಾವಾಗ ಎಷ್ಟಾಗುತ್ತಂತ ರೆಡಿ ಮಾಡ್ಸಕ್ಕೆ? ಅದು ಮಾಡಿಸ್ಬಿಡಿ ಇವಾಗ. ಸಾಂಗ್ ಬರ್ತಲ್ಲ, ಅವನ ಗಾಡಿ ತಂದ್ರೆ ಹೆಂಗೆ? ಅವನೇ ಪೆಟ್ರೋಲ್ ಹಾಕ್ಸ್ಕೊಳ್ಳಿ, ಅವನೇ ಟೋಲ್ ಕಟ್ಟಲಿ. ನಾವು ಹಿಂದೆ ಗೊತ್ಕೊಳ್ಳೋಣ ಅಷ್ಟೇ. ಆರಾಮಾಗಿ ನೀನ್ ತಂದ್ರೆ ನನ್ನ ಟೋಲು ಪೆಟ್ರೋಲ್ ಎಲ್ಲ ನಾನು. ನಮ್ಮನ್ನ ಅಂದ್ರೆ ನೀನು ನಿಂದ್ರಲ್ಲೇ ಬಂದು ಇವನು ಮನೇಲಿ ಏನಕ್ಕೆ ಗಾಡಿ? ಏನಂಗೆ ಅದೇನಂತ ಹೇಳ್ತೀನಿ. AC ಆಫ್ ಮಾಡ್ಕೊಂಡು ಓಡೋದೇ ಇಲ್ಲ ಗಾಡಿ. AC ಆಫ್ ಮಾಡಿದ್ರು ಕಂಪ್ರೆಸರ್ ಸೌಂಡ್ ಬರುತ್ತೆ. ಹೆಂಗೆ? ಇಂಜಿನ್ ಸ್ಟಾರ್ಟ್ ಮಾಡಿದ್ರೆ ಸೌಂಡ್ ಬರ್ತದೆ ಅಂತ. ಸ್ಕೂಲ್ ಹೊಡಿತವ್ರೆ ಅಂತ ನೀನೇನಂತ ಹೇಳಕ್ ಹೋಗ್ಬೇಡ. ಮಾಡೋದೇ ನಮ್ಮನ್ನ ಸೇಫ್ ಅನ್ಕೊಂಡ್ಬಿಡ್ತಾರೆ ಜನ ನೋಡೋದು. ಲಕ್ಷ್ಮಿಗೇನೆ ಗೊತ್ತಿಲ್ಲ. ನಮ್ಮ ಮನೇಲಿ ಬಂದು ಊಟ ಎಲ್ಲ ಬಡ್ತವನೆ. ಗುರುಪ್ರಸಾದ್ ನಮಗೇನು ಗೊತ್ತಿಲ್ಲ. ಊಟ ಬಡ್ಸಿರೋಂಗೆ ಈ ಗತಿ. ಅದ್ರಲ್ಲಿ ಲಕ್ಷ್ಮಿ ಅಂತ ಎತ್ತಿಕೊಂಡಿರೋಂಗೆ ಫಂಡಿಂಗ್ ಇಲ್ಲ. ಯಾವಾಗ? ಇವಾಗ 14 ಕಿಲೋಮೀಟರ್ ನಡೀತಾನ ಇವನು. 14 ಕಿಲೋಮೀಟರ್ ನಡೆದ್ರೆ ತುಂಬ ಒಳ್ಳೇದು. ಹೋಗಿರೋರು ಹೇಳಿದ್ದಾರೆ. ಬಟ್ ಆದರೆ ನಮ್ಮ ಹುಡುಗರು ಗೊತ್ತಲ್ಲ, ಪ್ಯೂರ್ ನನ್ನ ಮಕ್ಕಳು ನಡೆಯಲ್ಲ. ಯಾರು ಕೇಳ್ತೀನಿ? ನಿಮ್ಮಿಬ್ಬರಿಗೆ. ನಾನಾ? ಇದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ಇವನು ಎಷ್ಟು ನಿಜ ಮಾತಾಡ್ತಾನೆ. ಫ್ರೆಂಡ್ಸ್, ನಾನು ನಡೆಯೋಕೆ ರೆಡಿ. ಇವ್ರಿಬ್ಬರನ್ನ ಕೇಳಿ ಬರ್ತಾರ ಅಂತ ನಾವು ಹೋಗೋಷ್ಟು ಬಾಕ್ ಹಾಕಿಲ್ಲ ಅಂದ್ರೆ ಸಾಕು. ಗಿರಿವಳಂಗೆ ಏನು ಬಾಕ್ಲು ಹಾಕ್ತಾರೆ? ನೀನು ಎನಿ ಟೈಮ್ ನೋಡಿ. ಇವಾಗ ಹೋಗ್ತಾ ಗಿರಿವಳ ಹಂಗೆ ಹೋಗ್ತಾ ಇದೆಯಾ? ಹೋದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ದೇವಸ್ಥಾನ ದರ್ಶನ ಮಾಡಿ ಬಾಕ್ಲು ಹಾಕಲ್ಲ. ಕೆಲಸ ಮಾಡು. ನಾನು ನಿಶಾಂತ್ ವಾಪಸ್ ಬರ್ತೀನಿ. ನೀನು ಗಿರಿ ಪ್ರದರ್ಶನ ಮಾಡ್ಕೊಂಡು ಸ್ವಲ್ಪ ಬೇಜಾನೈತೆ. ಬಸ್ಗಳು ಕರ್ನಾಟಕ ಗೌರ್ಮೆಂಟ್ ಅಲ್ಲೊಂದು ರೀಚ್ ಇದೆ. ಇಲ್ಲ, ಅಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆ ಮಾಡಿದ್ರೆ ಹೆಲಿಕಾಪ್ಟರ್ ತರಿಸ್ಬೋದು ಫ್ರೆಂಡ್ಸ್. ಇವ್ರ ಕಡೆ ಒಂದು ಲಾಯರ್ ಜಗದೀಶ್. ಎಲ್ಲಿ ನೋಡ್ದೆ? ಬಿಗ್ ಬಾಸ್ ಅಲ್ಲಿ ನೋಡ್ದ? ಮನ್ಸು ಮಾಡ್ದೆ ಹೆಲಿಕಾಪ್ಟರ್ ಬರೋದು. ಇದು ನೋಡ್ದ? ಅದಾದ್ಮೇಲೆ ನ್ಯೂಸ್ ಚಾನೆಲ್ಗಳು ನೋಡ್ದ? ಅದೇ ಹೆಲಿಕಾಪ್ಟರ್ ತರಿಸ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ವಯಸ್ಸೆಲ್ಲ ಬಂದಿತ್ತಲ್ಲ ಕೂರ್ಸ್ಕೊಂಡು ನೋಡ್ದ ಅದನ್ನ? ನಮ್ಗೆ ಏನಕ್ಕೆ ಫ್ರೆಂಡ್ಸ್ ಬೇರೆಯವ್ರ ವಿಷಯ. ನಮ್ಮ ಮನಸ್ಸಲ್ಲಿ ಇವಾಗ ಇರೋದು ಒಂದೇ ಗುರಿ,
ಪ್ರದೀಪ್ನ 0 ಡಿಟ್ಸಿಂದ ತಗೊಂಡ್ಬರ್ಬೇಕು 0 ಇಲ್ಲ 8 PM ಮ್ಯಾಮ್ ಅಲ್ಲ ಇಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಕು. ಅಷ್ಟೆಲ್ಲ ಮಾಡಲ್ಲ ಅವ್ನು. ಅಮ್ಮ ಅಪ್ಪ ಅನ್ಕೊಂಡು ಬದುಕೊಂಡ್ಬಿಡ್ತಾರೆ. ನಮ್ಮ ಥರ ಸ್ವಾಭಿಮಾನಿ ಅಲ್ಲ ಫ್ರೆಂಡ್ಸ್. ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದು ಏನು ಹೇಳು. ನಮ್ಮ ಬಗ್ಗೆ ನಮ್ಮನೆ ಕೆಟ್ಟ ಕೆಲಸ ಅದೆಲ್ಲ ನಮ್ಮ ಕಡೆ ಅಭಿಮಾನಿಗಳು ಯಾರೋ ನಮ್ಮ ಕಡೆ ಎಷ್ಟು ಜನ ಇದ್ದಾರೆ ಅವರು ಎಲ್ಲವರು ಅವರು ಫೋನ್ ಮಾಡ್ತಾರಲ್ಲ EMI ಕಟ್ಟೋದು ಅವರು ಯಾರು ಮಾಡ್ತಾರೆ ಎಲ್ಲ ಸಾಲದವರೇ ಮಾಡೋದು. ಇವಾಗ ಅವನು ಅಷ್ಟೇ ಯಾರು ಮತ್ತು ಫ್ರೆಂಡ್ಸ್ ಸಾಲದವ್ರು ಮಾಡ್ತಾರೆ. ರಿಸೀವ್ ಮಾಡಿ ಮಾತಾಡ್ಲಿ ಸ್ಪೀಕರ್ ಅಲ್ಲ ಮಾತಾಡಲ್ಲ ನೋಟ್ ಮಾಡಾಯ್ತು. ಹಲೋ ಹಾಂ ಕೊಡ ಹಾಂ ಬೋಲಿಯೇ ಮ್ಯಾಮ್. मैम ये बोला ना भैया ब्लॉक अंदर कर देता हूँ बोला मैम. नहीं रील ऑन नहीं आया मैम अभी तो इसलिए वेट कर रहा हूँ. अभी हो जाएगा. ಲೋನ್ ತಗೊಂಡೆ ಇನ್ನೊಬ್ಬರು ಲೋನ್ ತೀರ್ಸೋದಂತೆ. ಅವನ ಹತ್ರ ತಗೊಂಡು ಇನ್ನೊಬ್ಬರು ಕೊಡೋದು. ठीक है अभी अरेंज कर रहा हूँ. ಇವಾಗ ಯಾವ್ದು ನವೀನ್ ಇವಾಗ ಅರೇಂಜ್ ಮಾಡ್ತೀರಾ? 5 o'clock के अंदर मैं कर देता हूँ. स्क्रीनशॉट नहीं आज हो जाएगा पक्का. ठीक है मैम. ಏನಂದ್ಲ ಚಪ್ಪಲಿ ನೋಡಿದ್ರೆ 5 ಗಂಟೆ ಒಳಗಡೆ ಬಂದಿಲ್ಲ ಅಂದ್ಲ ಹಂಗೆ ಹಂಗೆಲ್ಲ ಏನಿಲ್ಲ. ದಯವಿಟ್ಟು ಮಾಡಿ ಸರ್ 4:15 ಒಳಗಡೆ ಪೇಮೆಂಟ್ ಮಾಡಿ. ಇಲ್ಲಿವರೆಗೂ ಕೇಳಿಸ್ತಾ ಇತ್ತು ಮೊಬೈಲ್ ರೆಕಾರ್ಡ್ ಆಗಿತ್ತು. ಇಸ್ಕೊಂಡ್ಬಿಟ್ಮೇಲೆ ಕಟ್ಟಲೇಬೇಕಲ್ಲ ಫ್ರೆಂಡ್ಸ್. ಮೋಸ ಮಾಡಲ್ಲ ನಾನು. ನನ್ನ ನೋಡಿ ನನ್ನ ಅಭಿಮಾನಿಗಳು ಯಾರು ಸಾಲ ಮಾಡ್ಕೊಂಬಿಡ್ರಿ. ನನಗಾದ್ರೆ ನಮ್ಮ ಮಚ್ಚಂದಿರಿದ್ದಾರೆ ಸಾಲ ಕೊಡೋಕ್ಕೆ ತೀರ್ಸಕ್ಕೆ. ಇಲ್ಲ ಫ್ರೆಂಡ್ಸ್ ಸಾರಿ ಇಷ್ಟೆಲ್ಲ ಹೇಳಿದ್ರೆ ನಾವು ಕೊಟ್ಟರೆ ನಾನು ಸುತ್ತಿ ನಮ್ಮ ಇದಾರ ತೀರ್ಸಕ್ಕೆ ಅಂತ ಹೇಳಿದೆ. ತಿರ್ಗಾ ಕೊಡ್ದಿರೋಣ ಬಿಟ್ಟಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ನಿಜವಾಗ್ಲೂ ಕರ್ಕೊಂಡು ಹೋಗ್ತಾ ಇರೋದೇ ಇವ್ನ ಕೈಯಲ್ಲಿ ಪ್ರಾಮಿಸ್ ಮಾಡ್ಸೋದು. ಪ್ರಮಾಣ ಮಾಡಿಸ್ಕೊಂಡು ಆನ್ ಸ್ಪಾಟ್ ಇವನಿಗೆ ಟ್ರಾನ್ಸ್ಫರ್ ಮಾಡ್ತೀರಿ ಅಮೌಂಟ್. ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾನು ನಿಶಾಂತ್ ಅದನ್ನೇ ನೆನೆ ಮಾತಾಡ್ಕೊಂಡಿರೋದು. ಯಾಕಂತಂದ್ರೆ ಇವ್ನು ಮಾತಾ ಎಲ್ಲ ಹಲ್ಕ ಕೆಲಸಗಳು ಮಾಡ್ಬಿಟ್ಟು ನಮ್ಮ ಹೆಸರು ಹಾಳು ಮಾಡ್ತಾನೆ. ಅದಕ್ಕೆ ದೇವ್ರ ಮೇಲೆ ಪ್ರಮಾಣ ಮಾಡಲಿ. ಅದೂ ಮೇನ್ ಕಂಡೀಷನ್ ನೆಕ್ಸ್ಟ್ IPL ಬರೋಷ್ಟು ಒಳಗಡೆ ಕ್ಲಿಯರ್ ಆಗ್ಬೇಕು ಇವನು. ಇಲ್ಲ ಅಂದ್ರೆ ಇನ್ನೊಂದು ಕಡೆಯಿಂದ ಎಳ್ದ್ಬಿಡ್ತಾನೆ ದಾರ. ಏನೋ ತುಂಬ್ಕೊಂತದಂತೆ ನೋಡಿ ಫ್ರೆಂಡ್ಸ್. ಎಲ್ಲಿ ಇವ್ನ ಬಗ್ಗೆ ರಿಯಾಲಿಟಿ ಗೊತ್ತಾಗುತ್ತೆ. ಎಸ್ ಫ್ರೆಂಡ್ಸ್ ನಾನು ಕಾಸು ಕೊಟ್ಟಿದ್ದೀನಿ EMI ಎಲ್ಲ ಅದು 200 ಎಷ್ಟದು GB ಅಷ್ಟು GB ಇವನ ಬಗ್ಗೆನೇ ಇದ್ರು ನಂಗೆ ಬೇಜಾರಿ. ಯಾವುದು ಪಾಪ ಅವನಿಗೊಂದು ಐಫೋನ್ ಕೊಡಿಸ್ಬೇಕು. ಇವ್ನು ಯಾರು ಹಂಗೆ ಹೊಡಿತಾವನೆ ಲೂಸ್ ತನ್ನ ಮಗ ನಶೆಯಲ್ಲಿದ್ದಾನೆ ಫ್ರೆಂಡ್ಸ್. ಅವಳು ಹೊಡಿತಾವನ ಹುಡುಗ ಹುಡುಗಿ ಅಂತ ಲವರ್ ಸವಾಸ ಮಾಡಿದ್ರೆ ಆಡಬೇಕು. ಪ್ರದೀಪ್ ಊಟ ಸರವಣ ಭವನಲ್ಲಿ ನಿಲ್ಸ್ರಿ ಊಟ ಮಾಡೋಣ. ನೋಡಿದ್ರ ಫ್ರೆಂಡ್ಸ್ ಸರವಣ ಭವನ್ ಏನು ಕೊಳಂಬು ಯಾವಾಗ ಅದಕ್ಕೆ ಏನು ಕೇಳಿದೆ. ನಗರಲ್ಲಿ ಕೂಡ ಕೊಳಂಬು ರಸಂ ಬೇಕಂತೆ ನಮ್ಮ ಮಚ್ಚಂಗಾಯ. ಕೊಳಂಬು ರಸಂ ಅಂದ್ರೆ ಏನು? ಇಲ್ಲಿ ಊಟ ಮಾಡ್ಬೇಕಾದ್ರೆ ನಮ್ಮನೆ ಏನ್ ಮಾಡ್ತಾನೆ ಏನ್ ಮಾತಾಡ್ತಾನೆ ಶ್ರೀ ಮಾಡಿ ತೋರಿಸ್ತಾರೆ. ರಾಮಾಯ ಕಾಲೇಜ್ ಬಾಯಿ ಅಂತ ಹೋದ ಅದ್ರ ಬಗ್ಗೆ ನಾನು ಹೇಳಿ ಏನಕ್ಕೆ ಅಲ್ಲಿ ಯಾವಾಗೂ ಅಂಡರ್ ಕನ್ಸ್ಟ್ರಕ್ಷನ್ ಒಂದು ರೋಡ್ ಇದ್ದೇ ಇರುತ್ತೆ. ಅಂದರೆ ರಾಮಾಯ ಕಾಲೇಜಲ್ಲಿ ಹೆಂಗಂದ್ರೆ ಇವಾಗ ಸ್ಟೂಡೆಂಟ್ಸ್ ಇದ್ದಾರೆ ಮೆಡಿಕಲ್ ಸ್ಟೂಡೆಂಟ್ಸ್ ಬಂದು ರಾಮಾಯ ಕಾಲೇಜಲ್ಲಿ ಇವಾಗ ಅವರು ಎಕ್ಸ್ಪೆರಿಮೆಂಟಲ್ಲೆಲ್ಲ ಅಲ್ಲಿ ತಿರೋಗಿರೋ ಬಾಡಿ ಎಲ್ಲ ಯೂಸ್ ಮಾಡ್ಕೊಂತಾರೆ. ಅದಕ್ಕೇನೆ ನನ್ನ ಮಗನೇ ನಾನು ಹೇಳ್ತಾ ಇರೋದು ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೆ ತಿರ್ಗಾ ಬರಲ್ಲ ಬಾಡಿ ಅಂದ್ಬಿಟ್ಟು ಅದಕ್ಕೇನೆ ಹೇಳ್ತಾರೆ ತುಂಬ ಜನ ರಾಮಾಯ ಹಾಸ್ಪಿಟಲ್. ರಾಮಯ್ಯ ಅಲ್ಲಿ ಸತ್ತಿರೋರ ಬಗ್ಗೆ ಕೇಳ್ತಾ ಇಲ್ಲ ಅವನು. ದೆವ್ವ ರಾಮಯ್ಯ ಅಲ್ಲಿ ದೆವ್ವ ಇದೆಯಾ? ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಸ್ವಲ್ಪ ಟೈಮ್ ಬೇಕು. ನಿಮ್ಮ ತಾತ ಅಲ್ಲಿ ಕೆಲಸ ಮಾಡಿಲ್ಲ? ಅವರು ನಮ್ಮನ್ನ ದೆವ್ವಗಳು ಹಿಂದೆ ಹೋಗಿಲ್ಲ ಅಲ್ಲ. ಯಾರು ಹಿಂದೆ ಹೋದ್ರು? ನರ್ಸ್ಗಳು ಹಿಂದೆ ಹೋದ್ರ? ಹೇಳ್ಬೇಕು ಹೌಸ್ ಕೀಪಿಂಗ್ ಕಾರ್ಯ ಕೆಲಸ ಮಾಡೋಂಥದ್ದು. ಅವ್ನು ಕೇಳಿದ್ದು ಹೆಲ್ಪರ್ಗಳ ಜೊತೆ ಇದು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇರ್ತಾರಲ್ಲ ಅವರು ಏನಕ್ಕೆ ಅಂತ ಅವ್ನು ಕೇಳಿದ್ದು. ನೀನು ಡೈವರ್ಟ್ ಮಾಡ್ಬಿಡ ಕ್ವಶನ್. ನಿಮ್ಮ ತಾತ ಓದಿರೋದಲ್ಲೇ ನೀನು ಹೇಳ್ಬೇಕದು. ಇಲ್ಲ ನಾನು ಕಾರ್ಯ ಕೆಲಸ ಮಾಡಕ್ಕೆ ಹೋಗಿದ್ದೆ ಇಲ್ಲ. ನಾನು ಕೇಳ್ತಿರೋದು ನಿಮ್ಮ ತಾತ ಕಾರ್ಯ ಕೆಲಸ ಮಾಡಕ್ಕೆ ಹೋಗಿದ್ದೆ ಇಲ್ಲ. ಕಾರ್ಯ ಕೆಲಸ ಇದು ಕಾರ್ಪೆಂಟ್.
ಅದೇ ಒಟ್ಟಲ್ಲಿ ಕನ್ಸ್ಟ್ರಕ್ಷನ್ಗೆ ಹೋಗಿದ್ರಾ ಕರೆಕ್ಟ್ ಇಲ್ಲ ಕಾರ್ಪೆಂಟರ್ ಮಾತ್ರ ಏನು ಅದು ICU ಮಾಡೋ ಕೆಲಸ ಅದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ತಾನೆ ಅದು ಮತ್ತೆ ಅದನ್ನ ಹೇಳು ನಿಮ್ಮ ತಾತ ಕನ್ಸ್ಟ್ರಕ್ಷನ್ ನಲ್ಲಿ ಇದ್ರು ತಾನೆ. ಸದ್ಯ ಕಾರ್ಪೆಂಟರ್ ಅಂದ ನಮ್ಮ ತಾತ ಆ ಕಾಲದಲ್ಲೇ ಆ ದೊಡ್ಡ ಆರ್ಕಿಟೆಕ್ಟ್ ಡಿಸೈನರ್ ಅಂತೆಲ್ಲ ಅಂದಿಲ್ವಲ್ಲ, ಇಂಟೀರಿಯರ್ ಡಿಸೈನರ್ ಯಾವಾಗ ಯಾವ ಇಸ್ವಿ ಇದು ಹೋಗ್ಲಿ ನಿಮ್ಮ ತಾತ ಇಸ್ವಿ ಅವ್ರದ್ದು ಇಸ್ವಿ 1975 75 ಸತ್ತಿದೆ ಅವಾಗ ತೀರೋಗಿತ್ತು 1980s 75 ಹುಟ್ಟಿ 80 ಸತ್ತದಂತ ಇವ್ರ ತಾತನು 5 ವರ್ಷದಲ್ಲಿ ಇವರಪ್ಪ ನುಡ್ಸಿ ಅವರಪ್ಪ ಇವನು ನುಡ್ಸಿ ಏನ್ ಜನಪ್ಪ. ಅವ್ರು ರಾಮಯ್ಯ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ ಇಸ್ವಿ ಓಕೆ 5 ಇಯರ್ಸ್ ಟೆಂಡರ್ 1975 1980s ಅಲ್ಲಿ ಆಮೇಲೆ ಒರಿಜಿನ್ ಯಾವ್ದು ಮಚ್ಚ ನಿಮ್ದು ಒರಿಜಿನ್ ನಮ್ಮ ಅಮ್ಮ ಅವ್ರದ್ದು ತಂಜಾವೂರು, ನಮ್ಮ ತಾತ ಅವ್ರಲ್ಲ ಇಲ್ಲೇ ಬೆಂಗಳೂರಲ್ಲಿ. ಯಾರು ಅವ್ನು ಕಟ್ಟಿ ಬಿಡ್ತಾವನು ಲೈಟಲ್ಲಿ ಲೆಫ್ಟಲ್ಲಿ ಹೋಗ್ರು ಅಂತಂದ್ರೆ ಸೆಂಟ್ರಲ್ ಬಂದು ಸಾಯ್ತಾವ. ಹೆಲ್ಮೆಟ್ ಇರೋದು ಕೈಲಿ ಕೊಳಕಲ್ಲ, ತಲೆಗೆ ಹಾಕೊಳಕ್ಕೆ. ಕಪಲ್ಸ್ ಅದು ಹೇಳಕ್ಕೆ ಫ್ರೀ ಇದೆ ಸದ್ಯ ಲಾರಿ ಬಸ್ ಕೆಳಗಡೆ ಹೋಗ್ತಿರುತ್ತೆ ಸರ್. ಹೇಳ ನೀನು ಡ್ಯಾಡಿ ವೇಸ್ ಎ ಡ್ಯಾಡ್ ಫ್ರಮ್ ಬ್ರೋ ಇಲ್ಲ ಹುಟ್ಟಿದ್ದ ನಿಮ್ಮಪ್ಪ ಬಸ್ ಸರ್ಟಿಫಿಕೇಟ್ ಆಯ್ತಾ ಏನು ಲೋಗೋ ಐತೆ ಹೇಳು ಬರ್ತ್ ಸರ್ಟಿಫಿಕೇಟ್ ಮೇಲೆ ನಿಮ್ಮ ಅಪ್ಪಗೆ ಏನಿದೆ BBM ಏನು ಬೇಬಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆಯಾ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಮನೇನು ಡ್ಯಾಡಿ ಏನು ಸರ್ಟಿಫಿಕೇಟ್ ಅಲ್ಲ ಏನು ಏನು ಇದೆ ಅಂದ್ರೆ ಏನಂತ ನಿಮ್ಮ ತಾತಂದೇನು ಹೌದಲ್ಲ ಇಲ್ಲ ಅಲ್ಲ ಕಣ ನಿಮ್ಮ ತಾತ ಎಲ್ಲಿ ಹುಟ್ಟಿದ್ದು ಅವರು ಬೆಂಗಳೂರಲ್ಲೇ. ಅವರು ಬೆಂಗಳೂರಲ್ಲಿ ಅವರ್ ದಿಸ್ ರಿಲೇಷನ್ ಕನೆಕ್ಟೆಡ್ ಟು ತಂಜಾವೂರು ಹುಡುಗಿ ನೋಡಕ್ ಹೋಗಿದ್ವಿ ಏನಕ್ಕೆ ಬೆಂಗಳೂರಲ್ಲಿ ತಂಜಾವೂರಿಗೆ ಇದ್ದಿಲ್ಲ ಹೋಗಿದ್ರಿ? ಹುಡುಗಿರು ಹಾ? ಬೆಂಗಳೂರಲ್ಲಿ ಇದ್ದಿಲ್ಲ ಬೆಂಗಳೂರಲ್ಲಿ ಇರ್ಲಿಲ್ಲ, ನಮ್ಮ ಟೆಸ್ಟ್ ಅವ್ರು ಇರ್ಲಿಲ್ಲ. ಯಾವ ಕಷ್ಟ ವಿಶ್ವಕರ್ಮ ಇವನು ವಿಶ್ವಕರ್ಮನೇ ನೋಡಿ ಯಾರನ್ನ ಇದ್ರೆ ವಿಶ್ವಕರ್ಮ ಒಳ್ಳೆ ಕಲಿ ಫಿಗರ್ಗಳಿದ್ರೆ ಫೋಟೋ ಮುಟ್ಟಾಡ್ಸಿ ಹಂಗಲ್ಲ ಹೇಳಿದ್ರೆ ಚಪ್ಪಲಿ ಹೊಡಿತಾರೆ ಒಳ್ಳೆ ಹುಡುಗಿ ಆ ಜಗ್ಗುದಾದ ಫಿಲ್ಮ್ ಅಲ್ಲಿ ಹೇಳತ್ತಾರ ಹೇಳು ಒಳ್ಳೆ ಮನತನದ ಸ್ಟುಡ್ಡ ಹೇಳು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು. ಇವನ್ನ ನೋಡ್ಕೊಂಡಿದ್ರು ಪರವಾಗಿಲ್ಲ ಯಾಕಂದ್ರೆ ಇವನ್ನ ನೋಡ್ಕೊಂತಾನೆ ಹೆಂಗಿದ್ರು ಮನೆಗೆ ಬರುತ್ತೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ನಿಮ್ಗೆ ಸಾಲದವ್ರು ಇವನ್ನ ನೋಡ್ಕೊಂತಾರೆ ನೀಟಾಗಿ ಇಲ್ಲ ಅಂದ್ರೆ ನಾನು ನೋಡ್ಕೊಂತೀನಿ ಅಷ್ಟೇ. ಹೇಳ ಇವ್ರ ಅಪ್ಪ ಅಮ್ಮನ ಚೆನ್ನಾಗಿ ಹೌದು ಇದು ಕೊಡೋದು ತಗೊಳ್ಳೋದು ಕೊಡೋದು ತಗೊಳ್ಳೋದೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಏನಿಲ್ಲ ಯಾಕಂದ್ರೆ ಇವ್ನು ತಗೊಂಡ್ಬಿಟ್ಟವನ ಆಚೆ ಬರೀ ಕೊಡೋದೇನೆ, ಇನ್ನ ಕೊಡೋದೇ ಅಷ್ಟೇ ತಗೊಳ್ಳೋದು ತಗೊಳ್ಳೋದು ಏನಿಲ್ಲ. ಆಲ್ರೆಡಿ ಯಾರು ಬಿಟ್ಟಿಲ್ಲ. ಅವಳೆ ಆ ಅಮ್ಮ ಎಲ್ಲ ಮುಂಬೈಯಿಂದ ಕುತ್ಕೊಂಡು ಹೋಗ್ಬಿಟ್ಟಿದ್ರು ಅಲ್ಲಿವರೆಗೂ ಟಚ್ ಇದೆ ನಾವು ಬೇರೆ ಹೇಳೋ ಬ್ಯಾಂಗ್ಳೂರಲ್ಲೆಲ್ಲ ಏಮಾರಿಸ್ಬಿಟ್ರು, ಯಾರಿಗೂ ಕೊಡ್ತಾ ಇಲ್ಲ, ಹುಷಾರಾಗ್ಬಿಟ್ರು. ಮುಂಬೈಯಲ್ಲಿ ಸ್ಯಾಲ್ರಿ ಆನ್ ಟೈಮ್, ಸ್ಯಾಲ್ರಿ ಆನ್ ಟೈಮ್ ಅಂತೆ ನೀವು ಯಾರು ತಗೊಂಬೇಡಿ ಪ್ಲೀಸ್. ಬೇರೆ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ನಿನಗೆ ಊಟ ಹಾಕಿಲ್ಲ ಅಂದ್ರೆ ಪರವಾಗಿಲ್ವಾ ನನಗೆ ನಂಬಿಕೆ ಇದೆ. ಏನಂತ ತಿನ್ಬಿಡ್ತೀಯ ಅಲ್ಲಿ ಇಲ್ಲಿ ಅಲ್ಕೊಳ್ದು ಅಂತ ಅಲ್ಲ ಕಣೋ ಅಷ್ಟೇ ಡಿಮ್ಯಾಂಡ್ ಬೇರೆ ಏನಿಲ್ಲ ಮತ್ತೆ ನಿನಗೆ ಇಷ್ಟು ಈಸಿ ಅಂದ್ಮೇಲೆ ಹುಡುಗಿ ಸಿಗ್ಬೇಕಲ್ಲ ನಾನೇ ಬೇಡ ಅಂತ ಏನು ಕಾರಣ ಕೇಳಿ ನಿಂತವ್ರ ಏನೋ ಕೊಡಕ್ಕೆ ನಿಮಗೆ. ಹೌದು, ಯಾರು ವೇಜ್ ಜನ ಅಲಯನ್ಸ್ ಬರ್ತಾ ಇದೆ ನನಗೆ, ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಕಾರಣ ಏನು ಏನು ಕಾಜಾ ತಗೊಳಕ್ಕೆ ಕಾಸಿಲ್ಲ, ನಾನೇ 10 ರೂಪಾಯಿ ಮತ್ತೆ ಅವಳಿಗೆ ಹೆಂಗೆ ತೋರಿಸಿ ಅಡ್ಜಸ್ಟ್ ಮಾಡ್ಕೊಂಡು ಓದ್ತಾರೆ ಮದುವೆ ಆದ್ಮೇಲೆ ಊಟ ಏನು ಮಾಡೋದು? ಒಳ್ಳೆ ಬಿರಿಯಾನಿ ಗಿರಿಯಾನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಬಿರಿಯಾನಿ ಕೇಳ್ತಾನೆ ನೋಡಿ, ವೆಜ್ ಬಿರಿಯಾನಿ ಫ್ಲೇವರ್ಸ್ ಇದೆ. ಶ್ರಾವಣ ತಂತಿದ್ದಲ್ಲ ಹಂಗೆ ವಿಡಿಯೋ ಪ್ರದೀಪ್ ಇನ್ನ ಯೋಚನೆ ಮಾಡ್ತಾನೆ ಅವನು ನಮ್ಮ ಬಾಸ್ ನವೀನನ್ನ ಇನ್ನೂ ಫೋನ್ ಮಾಡಿಲ್ಲ. ಅದು 3 ಗಂಟೆ ಆಗೋಯ್ತು. ಹೆಲಿಕಾಪ್ಟರ್ ತಂದು ಇಟ್ಬಿಟ್ಟವನಲ್ಲ ಅಲ್ಲಿ ಬಚ್ಚ. ಏಯ್ ಪ್ರದೀಪ್ ಹೇಳಿದ್ನಲ್ಲಿ ಹೆಲಿಕಾಪ್ಟ್ರು ನೋಡಿ ತರ್ಸವನೆ ಅವ್ನು ಹೇಳಿದ್ ಹೆಲಿಕಾಪ್ಟರ್ ಸಿಕ್ತು ನೋಡಿ ಇಲ್ಲಿ ನಿಲ್ಸವನೆ ಇದು ಹೆಂಗ್ ಲ್ಯಾಂಡ್ ಮಾಡಿದ್ರು ಗೊತ್ತಿರೋ ಪಕ್ಕದಲ್ಲಿ ಏನೋ ಇನ್ನೊಂದು ಐತಿ ಜೆಟ್ ಓ ಈ ಏರ್ ಶೋಲ್ ಹಾಕಿದ್ದೀರಲ್ಲ ವಿಡಿಯೋ ಅದ್ರಲ್ಲಿ ಇದೆ ಇದಿದ್ದು
ಇರಿ ಒಂದು ನಿಮಿಷ ಈ ಗಾಡಿ ಪಾಸ್ ಇದು ನೆಕ್ಸ್ಟ್ ಪ್ರತಿವಾರ ಮನೆ ನೋಡಿ ಇದು. ಆಗುತ್ತೆ ನೀವು ದಯವಿಟ್ಟು